ಬಣಸ್ಕಿ ಸಮಾಜದ ತಾಲೂಕಾ ಸಮಾವೇಶ ಹತ್ತುರಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಪ್ರತಿಭಾ ಪುರಸ್ಕಾರ ಜಗದೀಶ್ ಶೆಟ್ಟರ್ ಶಿಕ್ಷಣಕ್ಕೆ ಆದ್ಯತೆ ನೀಡಲು ಕರೆ ಶಾಸಕ ಅಶೋಕ್ ಮನುಗುಳಿ ಸಮಾಜ ಸಂಘಟನೆಗೆ ಒತ್ತು. ನಮಸ್ಕಾರ, ನಾನು ಮಾಧವಿಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ಹೌದು ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಆಲ್ಮೇಲ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಬಣಸ್ಕಿ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಹಾಗೂ ಆಲ್ಮೇಲ ತಾಲೂಕಾ ಘಟಕದ ಆಶ್ರಯದಲ್ಲಿ ಬಣಸ್ಕಿ ಸಮಾಜದ ತಾಲೂಕಾ ಸಮಾವೇಶ ನೂತನ ತಾಲೂಕಾ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಸಡಗರದಿಂದ ನಡೆಯಿತು. ಕಾರ್ಯಕ್ರಮದ ಆರಂಭದಲ್ಲಿ ವಿಶ್ವಗುರು ಬಸವೇಶ್ವರ ಹಾಗೂ ವೀರ ವೀರಾಂಗಿನಿ ಅಕ್ಕ ಮಹಾದೇವಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಜ್ಯೋತಿ ಬೆಳಗಿಸುವ ಮೂಲಕ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿ, ಬಣಸ್ಕಿ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಜವಾಬ್ದಾರಿ ಸಮಾಜದ ಮೇಲಿದೆ ಎಂದು ಹೇಳಿದರು. ಸಿಂದಗಿ ಶಾಸಕ ಅಶೋಕ್ ಮನುಗುಳಿ ಮಾತನಾಡಿ, ಸಮಾಜವನ್ನು ಸಂಘಟಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸುವ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀರಾಮರೂಢ ಮಠದ ಶಂಕರಾರೂಢ ಮಹಾಸ್ವಾಮಿಗಳು, ಶ್ರೀ ಗುರು ಸಂಸ್ಥಾನ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ್ಯರು, ವೀರಾಂತ ಮಠದ ಜಗದೇವ ಮಲ್ಲಿಬೊಮ್ಮಯ್ಯ ಮಹಾಸ್ವಾಮಿಗಳು ಹಾಗೂ ಅಳ್ಳೋಳಿ ಹಿರೇಮಠದ ಶ್ರೀಶೈಲಯ್ಯ ಮಹಾಸ್ವಾಮಿಗಳು ವಹಿಸಿದರು. ಈ ಸಂದರ್ಭದಲ್ಲಿ ನೂತನ ತಾಲೂಕಾ ಮಹಿಳಾ ಹಾಗೂ ಯುವ ಘಟಕದ ಪದಾಧಿಕಾರಿಗಳ ಪದಗ್ರಹಣ ನೆರವೇರಿದರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾರಂಭದ ಮೆರುಗನ್ನು ಹೆಚ್ಚಿಸಿತ್ತು. ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರು, ಮಹಿಳೆಯರು, ಯುವಕರು ಹಾಗೂ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ ರೇವಣಸಿದ್ದಯ್ಯ, ಹಿರೇಮಠ, ಎಂಟಿವಿ ನ್ಯೂಸ್, ಆಲ್ಮೇಲ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಗಣ್ಯರಿಗೆ ಮತ್ತು ಪೂಜೆಗೆ ಸಂಪರ್ಕ ಮಾಡತಕ್ಕಂಥ ಫೋನ್ ಸಂಪರ್ಕ ಮಾಡತಕ್ಕಂಥ ಸಮಿತಿಗಳು ಶಿವಾನಂದ ಮಾಸ್ತಾಳಿ ಆ ರಕ್ಷಿತವಮ್ಮಲ್ಲಿ ಸಮಿತಿ. ಈಗ ನಮ್ಮ ಅಂತಾರಾಷ್ಟ್ರೀಯ ಕಲಾವಿದರಾದಂಥ ವಿಶ್ವೇಶ ಸಹೋದರರೇ ವೇದಿಕೆ ಮೇಲೆ ಬರಬೇಕಾಗಿದೆ. ಅರುಣ ವಿಷಯ ಮತ್ತು ಬಳಿಗೆ ಸಮಾಜ ಇವತ್ತಿಗೆ ಈ ಸಂಘಟನೆ ಮಾಡುವಂಥದ್ದಿದೆಯಲ್ಲ, ಒಂದು ಬೇರೆ ಬೇರೆ ಸಮಾಜದವರು ಭಾಳ ಜನ ಚರ್ಚೆ ಮಾಡ್ತಾರೆ. ಈ ಉಪಪಂಗಡಗಳ ಸಂಘಟನೆ ಮುಖಾಂತರ ಎಲ್ಲೇ ಒಂದು ಕಡೆ ಸಮಾಜ ಒಡೆದು ಹೋಗ್ತದೆ.
ಹೀಗಾಗಿ ಆ ಬಸವಣ್ಣವರ ಅನುದಾಯಿಗಳಾಗಿ ಇವತ್ತು ಎಲ್ಲರ ಜೊತೆಗೆ ಒಂದು ಪ್ರೀತಿ ವಿಶ್ವಾಸ ಇವತ್ತು ಬಡಗಿನ ಸಮಾಜ ಜನರು ಎಲ್ಲರೂ ಯಾಕೆ ಮಾಡ್ತಾರೆ ಎಲ್ಲ ಸಮಾಜ ಅಂದರೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಪರಸ್ಪರ ಸಹಾಯ ಸಹಕಾರ ಪ್ರೀತಿ ವಿಶ್ವಾಸ ಯಾವುದೇ ಸಂಘರ್ಷ ಇದ್ರೆ ಪ್ರೀತಿಯಿಂದ ನಡ್ಕೊಳ್ಳುವಂತಹದ್ದು ಯಾವುದಾದ್ರೂ ಸಮಾಜ ಇದ್ರೆ ಅದು ಬಡಗಿನ ಸಮಾಜ ಅಂತ ಮಾತಾಡಿದೆ. ಹೀಗಾಗಿ ಆ ಒಂದು ಸಂವಾದದ ಒಂದು ವಾತಾವರಣ ನಿರ್ಮಾಣ ಮಾಡುವುದಕ್ಕೆ ಇವತ್ತು ಸಮಾಜದಲ್ಲಿ ಹೆಚ್ಚಿನ ಒಂದು ನಾಯಕರು ಸಿಕ್ಕಿದ್ದಾರೆ. ಇವತ್ತು ನಾನು ಹುಬ್ಬಳ್ಳಿಯಲ್ಲಿ ಹಾಸನ ಎಮ್ಮೆ ಆಗಿ ಆಮೇಲೆ ಮುಂದೆ ಟಿಕೆಟ್ ತಪ್ಪಿದಾಗ ಏನಾಯ್ತು ನಿಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಈಗ ಹಾಡು ಹೇಳುವಾಗ ಹೇಳಿದ್ರು ಸ್ವಾಭಿಮಾನಿ ಜನ ನಾವು ಅಂತ ಹೇಳಿ, ಅದಕ್ಕಾಗಿ ಆ ಸಂದರ್ಭದಲ್ಲಿ ಸ್ವಾಭಿಮಾನಿ ಅನ್ನೋದು ನೀವೆಲ್ಲ ತೋರಿಸ್ಕೊಟ್ರಿ. ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ಕೆ ಹೋಗಲ್ಲ. ನಾನು ಆ ಹಿನ್ನೆಲೆ ಇಟ್ಕೊಂಡು ನಾನು ಹುಬ್ಬಳ್ಳಿ ನಾವಿದ್ದವರು ಪಕ್ಷದವರು ನನಗಲ್ಲಿ ಬೆಳಗಾವಿ ಟಿಕೆಟ್ ಕೊಟ್ಟಿಟ್ಟು ಬೆಳಗಾವಿಯಲ್ಲಿ 1,80,000 ಮತಗಳಿಂದ ನಾನು ಲೋಕಸಭಾ ಎಲೆಕ್ಷನ್ ಆ ಹಿನ್ನೆಲೆಯಲ್ಲಿ ಇವಾಗ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹೋದಂಥ ಕೆಲಸ ಮೊದಲು ನಾವೆಲ್ಲ ಮಾಡಬೇಕು. ಆ ಕೆಲಸವನ್ನು ಮಾಡೋಣ. ಇದರ ಜೊತೆಗೆ ನಮ್ಮದೊಂದು ಗುರಿ ಇದೆ. ಇವತ್ತು ಈ ರೀತಿ ಸಂಘಟನೆ ಮುಖಾಂತರ ಇವತ್ತು ಸಮಾಜದಲ್ಲಿ ಸಾಕಷ್ಟು ಜನ ಹೀಗಾಗಿ ಪ್ರತಿಭಾವಂತರಿದ್ದಾರೆ, ಸಾಕಷ್ಟು ಜನ ಇಂಜಿನಿಯರ್ಸ್ ಆಗಿದ್ದಾರೆ, ಸಾಫ್ಟ್ವೇರ್ ಕೀರ್ತಿ ನಮ್ಮ ಹಿರಿಯರಿಗೆ ಸಲ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಜಗದೀಶ್ ಶೆಟ್ಟರ್ ಅವರು ಬಹಳ ಒಂದು ಮಾರ್ಮಿಕವಾದ ಮಾತು ಹೇಳೋರು. ಏನ್ ಹೇಳೋರು ಅಂತಂದ್ರೆ ನಾವು ಬಳಿದೇವು, ಪಂಚಮಸಾಲಿಯವರು, ಗಾಣಿಗೆಯರು, ರಡ್ಡಿಯರು, ನಾವೇನು ವೀರಶೈವ ಹಿಂಗಾಗಿ ಒಳಗೊಂಡಿರೋರು ಏನಿದ್ದೀವಿ, ನಾವು ನಮ್ಮ ಸಮಾಜ ಸಂಘಟನೆ ಮಾಡಿ ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದು ಬಹಳ ಒಳ್ಳೆಯ ಕೆಲಸ ಅಂತ ಹೇಳಿ ಹೇಳೋದ್ರ ಜೊತೆಗೆ ಒಂದು
ದಯಮಾಡಿ ಹೊರಗಡೆ ಇರ್ತಂತ ಎಲ್ಲ ಸಮಾಜ ಬಾಂಧವರು ಒಳ